ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ 108 ಸ್ಥಾನಗಳನ್ನ ಪಡ್ಕೊಂಡ್ರೆ ಅಧಿಕಾರದ ಗದ್ದುಗೆ ಹಿಡಿಯುವಲ್ಲಿ ದೊಡ್ಡ ಮಟ್ಟದ ಸರ್ಕಸ್ಗಳು ಆಗ್ತಾ ಇತ್ತು. ಬಟ್ ಎನಿವೆ, ಪದಗ್ರಹಣಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ತಮಿಳುನಾಡಿನ ನೂತನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ವಿಜಯ್ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ತಮಿಳುನಾಡಿನಲ್ಲಿ ಜೋರಾಯಿತು ರಾಜಕೀಯ ಚಟುವಟಿಕೆ. ಟಿವಿಕೆ ಸರ್ಕಾರ ರಚನೆಗೆ ದಳಪತಿ ವಿಜಯ್ ಫುಲ್ ವರ್ಕೌಟ್ ಮಾಡ್ತಿದ್ದಾರೆ. ನಿನ್ನೆ ಶಾಸಕರ ಜೊತೆಗೆ ಸುದೀರ್ಘ ಸಭೆ ನಡೆಸಿದ್ದಾರಂತೆ ವಿಜಯ್. ಇಂದು ರಾಜ್ಯಪಾಲರ ಭೇಟಿಗೆ ಸಮಯ ಕೂಡ ಕೇಳಿದ್ದಾರೆ ವಿಜಯ್. ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಮನವಿ ಮಾಡಿಕೊಳ್ತಾರೆ. ಅಧಿಕೃತವಾಗಿ ನಾಳೆಯೇ ಪ್ರಮಾಣ ವಚನಕ್ಕೆ ಡೇಟ್ ಫೈನಲ್ ಮಾಡಿದ್ದಾರಂತೆ ದಳಪತಿ. ನಾಳೆ ಪ್ರಮಾಣ ವಚನಕ್ಕೆ ಆಗಮಿಸುವಂತೆ ಮನವಿ ಮಾಡಲಿದ್ದಾರೆ ವಿಜಯ್. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ವಿಜಯ್ ಸಿದ್ಧತೆ ಮಾಡಿಕೊಂಡಿದ್ದು, ವಿಜಯ್ ಜೊತೆ ಹಲವರು ಸಚಿವರಾಗಿ ಪದಗ್ರಹಣ ಸಮಾರಂಭದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಅಂದ್ರೆ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಈಗಾಗಲೇ ಟಿವಿಕೆಗೆ ಬೆಂಬಲ ನೀಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಕಾರಣ, ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂದ್ರೆ ಇನ್ನೂ 10 ಸ್ಥಾನಗಳು ಬೇಕಾಗಿತ್ತು ವಿಜಯ್ ಅವರಿಗೆ. 108 ಸ್ಥಾನಗಳನ್ನ ಟಿವಿಕೆ ಪಕ್ಷ ಪಡೆದುಕೊಂಡಿದ್ರು ಕೂಡ 118 ಮ್ಯಾಜಿಕ್ ನಂಬರ್ ಇರೋದು. ಹಾಗಾಗಿ ಕಾಂಗ್ರೆಸ್ ಈಗ ಸಪೋರ್ಟ್ ಮಾಡ್ತೀವಿ ಅಂತ ಮುಂದೆ ಬಂದಿರೋದ್ರಿಂದ 5 ಸ್ಥಾನಗಳು ಕಾಂಗ್ರೆಸ್ನಿಂದ ಸಿಕ್ಕರೂ ಕೂಡ ಇನ್ನಷ್ಟು ಸಂಖ್ಯೆಯ ಕೊರತೆ ಎದುರಾಗುತ್ತೆ ವಿಜಯ್ ಅವರಿಗೆ. ಹಾಗಾಗಿ ಅದೆಲ್ಲವನ್ನ ಪಡೆದುಕೊಳ್ಳೋದಕ್ಕೆ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಸ್ ಆಗ್ತಾ ಇದೆ. ಒಂದು, ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸೋದು, ಅದ್ರ ಜೊತೆಗೆ PMK ಇಂದ 4 ಜನ ಶಾಸಕರನ್ನ ಕರ್ಕೊಳ್ಳೋದು, IUML ಅಲ್ಲಿಂದ 2, CPI ಇಂದ 2, ಹಿಂಗೆ 10 ಜನ ಕರೆ ತಂದು ಸರ್ಕಾರ ರಚನೆಗೆ ವಿಜಯ್ ಅವರು ಕಸರತ್ತು ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯ ಡೀಟೇಲ್ ಸಿಗ್ತಾ ಇದೆ.